ಬೆಂಗಳೂರಲ್ಲಿ ಮತ್ತೊಂದು ಫ್ಲೈಓವರ್ ನೆಲಸಮಕ್ಕೆ ತಯಾರಿ ನಡೀತಾ ಇದೆ. ಜಯದೇವ ಫ್ಲೈಓವರ್ ಬಳಿಕ ಮತ್ತೊಂದು ಮೇಲ್ಸೇತುವೆ ತೆರವೆ ಮಾಡೋದಕ್ಕೆ ಇದೀಗ ತಯಾರಿ ನಡೆದಿರೋದು. ಮೆಟ್ರೋ ಕಾಮಗಾರಿ ಹಿನ್ನೆಲೆ ಡಾಲರ್ಸ್ ಕಾಲೋನಿ ಫ್ಲೈಓವರ್ ತೆರವು ಮಾಡೋದಕ್ಕೆ ಸಿದ್ಧತೆ ನಡೆದಿದೆ. ಆರೆಂಜ್ ಲೈನ್ ಮೆಟ್ರೋ ಮಾರ್ಗದಲ್ಲಿ ಮೇಲ್ಸೇತುವೆ ತೆರವಿಗೆ ಟೆಂಡರ್ ಅನ್ನು ಕೊಡಲಾಗಿದೆ. ಜೆಪಿ ನಗರದಲ್ಲಿರುವಂತಹ ಡಾಲರ್ಸ್ ಕಾಲೋನಿಯ ಜಂಕ್ಷನ್ ಫ್ಲೈಓವರ್ ಅನ್ನು ತೆರವು ಮಾಡೋದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 25 ಕೋಟಿ ವೆಚ್ಚದಲ್ಲಿ 2018ರಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಿದ್ರು ಆ ಫ್ಲೈಓವರ್ ಅನ್ನ. ಬನ್ನೇರುಘಟ್ಟ, ಮೈಸೂರು, ಜಯನಗರಕ್ಕೆ ಈ ಫ್ಲೈಓವರ್ ನಿಂದ ಅನುಕೂಲ ಆಗುತ್ತೆ. ಅಂದ್ರೆ ಆ ರಸ್ತೆಯನ್ನ ಸಂಪರ್ಕ ಮಾಡುವಂತ ಒಂದು ಫ್ಲೈಓವರ್. ಡಬಲ್ ಡೆಕ್ಕರ್ ಫ್ಲೈಓವರ್ ಜೊತೆ ಮೆಟ್ರೋ ನಿರ್ಮಾಣಕ್ಕೆ ತಯಾರಿ ಮಾಡಲಾಗಿದೆ. ಅಭಿವೃದ್ಧಿ ನೆಪದಲ್ಲಿ ಜನರು ಹೈರಾಣು ಅಂತ ಸ್ಥಳೀಯರು ಈಗ ಆರೋಪ ಮಾಡ್ತಿದ್ದಾರೆ. ಒಂದ್ಸಲ ಫ್ಲೈಓವರ್ ಅನ್ನ ಕಟ್ತಾರೆ, ಮತ್ತೊಂದ್ಸಲ ಫ್ಲೈಓವರ್ ಅನ್ನ ತೆರವು ಮಾಡ್ತಾರೆ. ಇದರಿಂದ ಸುತ್ತಮುತ್ತ ಇರುವಂತ ನಗರದ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ. ಆಕ್ಚುಲಿ ಬಂದ್ಬಿಟ್ಟು ಇದು 2018ನಲ್ಲಿ ನಿರ್ಮಾಣ ಆಗಿದ್ದು, 25 ಕ್ರೋರ್ಸ್ ಇದಾಗಿದ್ದು. ಸೊ ಇವಾಗ ಇಷ್ಟು ಬೇಗ ಇದು ಮಾಡೋದ್ರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಜನಕ್ಕೆ. ಇವಾಗ ನಾವೇ ಯೂತ್ಸ್ ಆಗಲಿ, ನಾವು ಗಾಡಿ ಅಥವಾ ಕಾರಲ್ಲಿ ಕಾಲೇಜ್ಗಾಗಲಿ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಕೆಲಸಕ್ಕೆ, ನಿಮಗೆ ಗೊತ್ತು ಇವಾಗ ಬ್ಯಾಂಗ್ಳೂರಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಸೊ ಅಂಥದ್ರಲ್ಲಿ ಈ ರೋಡಲ್ಲಿ ಇದು ಡೆಮಾಲಿಷ್ ಮಾಡಿ ನಾನು ತಿರ್ಗಾ ಕಟ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಇಲ್ಲಿರೋ ಜನಕ್ಕೆಲ್ಲ ಅಂದರೆ ಹೆಂಗೆ ಹೇಳೋದು, ಡಾಲರ್ಸ್ ಕಾಲೋನಿ ಹೆಸರೇ ಡಾಲರ್ಸ್ ಕಾಲೋನಿ, ಅದರಲ್ಲೇ ಹೇಳುತ್ತೆ. ಸೊ ಅದು ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕು. ಆ್ಯಂಡ್ ಇದನ್ನು ಇಷ್ಟು ಬೇಗ ಬೀಳ್ಸೋ ಅವಶ್ಯಕತೆ ಇರಲಿಲ್ಲ. ಸೊ ಅದು ಏನು ಮಾಡ್ತಿದೆಯೋ ಗೌರ್ಮೆಂಟು ದೇವರಿಗೆ ಗೊತ್ತು. ಸೊ ವೋಟ್ ಹಾಕುವಾಗ ಸ್ವಲ್ಪ ನೋಡಿ ವೋಟ್ ಹಾಕಿ ಸರ್. ಅದು ಮುಂದಿನ ಪೀಳಿಗೆಗೆ ನೋಡ್ತಿದ್ದಾರೆ, ಬಟ್ ಇವಾಗಿಂದ ಯಾರೂ ನೋಡ್ತಾ ಇಲ್ಲ. ಇವಾಗ ಚೆನ್ನಾಗಿದ್ರೇ ಮುಂದಿನ ಪೀಳಿಗೆಗೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ಒಡೆದಾಕಿ ಕಟ್ಟೋ ಅವಶ್ಯಕತೆ ಇಲ್ಲ ಸರ್. ಇಲ್ಲೇ ನೋಡ್ತಾ ಇದ್ದೀರಾ ನೀವೇನೆ. ಬಟ್ ಒಡೆದಾಕೋದ್ರಲ್ಲಿ ಏನೂ ಅರ್ಥ ಇಲ್ಲ ಸರ್. ಯಾವ ರೀತಿಯ ತೊಂದರೆ ಆಗ್ಬೋದು ಸರ್? ಕಂಪ್ಲೀಟ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಇಲ್ಲಿ. ಫುಲ್ಲು ಅವ್ರು ಡೆಮಾಲಿಷ್ ಮಾಡೋಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ. ಇದು ತುಂಬ ದಿವಸಗಳು ಬೇಕಾಗುತ್ತೆ. ಸೊ ಕಟ್ಟೋಕ್ಕೂ ಅಷ್ಟೇ ವರ್ಷಗಳುಗಟ್ಟಲೆ ತೊಗೊತಾರೆ. ಇವಾಗ ಫಾರ್ ಎಕ್ಸಾಂಪಲ್ ದೇವನಹಳ್ಳಿಯಿಂದ ಮೆಜೆಸ್ಟಿಕ್ಗೆ ಇನ್ನೂ ರೆಡಿ ಆಗಿಲ್ಲ. ಅದರಿಂದ 4 ವರ್ಷದಿಂದ ಮಾಡ್ತಾನೇ ಇದ್ದಾರೆ. ಸೊ ಇದು ಎಷ್ಟು ದಿನ ತಗೊಳುತ್ತೋ ಗೊತ್ತಿಲ್ಲ. ಅದು ಔಟ್ಸ್ಕರ್ಟ್ಸ್ ಬ್ಯಾಂಗ್ಳೂರು. ಸೊ ಅಲ್ಲೇ ಅಷ್ಟು ಟೈಮ್ ತೊಗೊತಿದ್ದಾರೆ. ಇದು ಬ್ಯಾಂಗ್ಳೂರು ಸೆಂಟ್ರಲ್ ಇದೆ. ಸೊ ಇದೆಷ್ಟು ದಿವಸ ಆಗುತ್ತೆ ನಮಗೂ ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ಇದು ಫ್ಲೈಓವರ್ ಆಗ್ತಾ ಇದೆ ಅಂತೆ. ಇದು ಫ್ಲೈಓವರ್ ತೆಗೆದ್ರೆ ಭಾಳ ಟ್ರಾಫಿಕ್ ಜಾಮ್ ಆಗುತ್ತೆ. ಅದರಿಂದ ನೀವು ಈ ಫ್ಲೈಓವರ್ ತೆಗಿಲ್ದಂಗೆ ಒಂದು ಆಲ್ಟರ್ನೇಟ್ ಮಾಡಿ ಇದಕ್ಕೆ ವ್ಯವಸ್ಥೆ ಮಾಡಬೇಕಂತ ಆದಷ್ಟು ಬೇಡ ಕಾಮಗಾರಿ ಮುಗಿಸ್ಬೇಕು. ಅಂದರೆ ವರ್ಷಗಂಟ್ಲೆ ತಗೊಳಕ್ಕೆ ಹೋಗ್ಬೇಡಿ. ನಮ್ಗೆ ಅದು ತಗೊಂಬಿಟ್ರೆ ನಮಗೆ ಭಾಳ ಟ್ರಾಫಿಕ್ ಜಾಮ್ ಆಗ್ತಾ ಇರುತ್ತೆ. ಇದು ಫ್ಲೈಓವರ್ ಬೆಂಗಳೂರಿನಲ್ಲಿ ಇದೀಗ ಮತ್ತೊಂದು ಫ್ಲೈಓವರ್ ಡೆಮಾಲಿಷನ್ಗೆ ತೀರ್ಮಾನಿಸಿರುವಂಥದ್ದು. ನಾವಿವಾಗ ಇದೇ ಫ್ಲೈಓವರ್ನಲ್ಲಿ ಏನು JP ನಗರದ ಡಾಲರ್ಸ್ ಕಾಲನಿ ಫ್ಲೈಓವರ್ ಏನಿದೆ, ಈ ಫ್ಲೈಓವರ್ ಏನು 2018ರಲ್ಲಿ ಒಂದು ಉದ್ಘಾಟನೆಗೊಂಡಿತ್ತು. ಅಂದಿನ CM ಆಗಿದ್ದಂಥ CM ಸಿದ್ದರಾಮಯ್ಯ ಅವರು ಈ ಫ್ಲೈಓವರ್ನ ಒಂದು ಉದ್ಘಾಟನೆ ಮಾಡಿದರು. ಈ ಫ್ಲೈಓವರ್ ಏನಿದೆ, ಈಗ ನೀವು ವಿಜುವಲಲ್ಲಿ ನೋಡ್ತಾ ಇರುವಂಥ ಈ ಫ್ಲೈಓವರ್ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂಥ ಒಂದು ಫ್ಲೈಓವರ್ ಆಗಿರುವಂಥದ್ದು. ಇದು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂಥ ಒಂದು ಫ್ಲೈಓವರ್ ಆಗಿರುವಂಥದ್ದು. ಈ ಫ್ಲೈಓವರ್ ಈಗ 2018ರಲ್ಲಿ ಏನು ಉದ್ಘಾಟನೆಗೊಂಡಿತ್ತು, ಈಗ ಈ ಫ್ಲೈಓವರ್ ಕೇವಲ ಒಂದು 6-7 ವರ್ಷಗಳಲ್ಲೇ ಒಂದು ಡೆಮಾಲಿಷನ್ ಹಂತಕ್ಕೆ ಬಂದು ನಿಂತುಕೊಂಡಿರುವಂಥದ್ದು. ಕಾರಣ ಎಷ್ಟೇ, ಇಲ್ಲಿ ಏನು JP ನಗರದಿಂದ ಏನು ಕೆಂಪಾಪುರ ಮಾರ್ಗದ ಒಂದು ಆರೆಂಜ್ ಮಾರ್ಗದ ಒಂದು ಫ್ಲೈಓವರ್ ಏನು ಮೆಟ್ರೋ ಕಾಮಗಾರಿಗೆ ಈ ಫ್ಲೈಓವರ್ಗೆ ಇಲ್ಲಿ ಡೆಮಾಲಿಷನ್ ಮಾಡಿ ಇಲ್ಲಿ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣ ಆಗುವ ಕೆಲಸ ನಡೆಯುವಂಥದ್ದು. ಆ ಕಾರ್ಯಕ್ಕಾಗಿ ಈ ಒಂದು ಏನಿದೆ ಫ್ಲೈಓವರನ್ನು ಈಗ ಡೆಮಾಲಿಷನ್ ಮಾಡಲಿಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಏನು ಆರೆಂಜ್ ಲೈನ್ ಮೆಟ್ರೋ ಲೈನ್ ಇಲ್ಲಿ ಬರುವಂಥ ಕೆಲ ದಿನಗಳಲ್ಲಿ ಇಲ್ಲಿ ನಿರ್ಮಾಣ ಆಗುವಂಥದ್ದು. ಆ ಕಾರ್ಯಕ್ಕಾಗಿ ಏನೀಗ ಏನು JP ನಗರದ ಒಂದು ಡಾಲರ್ಸ್ ಕಾಲನಿ ಫ್ಲೈಓವರ್ ಏನಿದೆ, ಇದನ್ನು ಈಗ ಡೆಮಾಲಿಷನ್ಗೆ ನಿರ್ಧಾರ ಮಾಡಿರುವಂಥದ್ದು. ಕೆಲ ದಿನಗಳ ಹಿಂದಷ್ಟೇ ಏನು ಜಯದೇವ ಒಂದು ಫ್ಲೈಓವರ್ ಕೂಡ ಡೆಮಾಲಿಷನ್ ಮಾಡಲಾಗಿತ್ತು. ಇದೀಗ ಅಭಿವೃದ್ಧಿಯ ಒಂದು ಮುಂದಾಲೋಚನೆಯಲ್ಲಿ ಈಗ ಡಾಲರ್ಸ್ ಕಾಲನಿಯಲ್ಲಿರುವಂತಹ ಈ ಏನು ಫ್ಲೈಓವರ್ ಇದೆ, ಇದು ಕೂಡ ಕೆಲ ದಿನಗಳಲ್ಲೇ ಡೆಮಾಲಿಷನ್ ಆಗುವ ಒಂದು ಸನ್ನಿಹಿತದಲ್ಲಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.